ಆ ಕಾಲದಲ್ಲಿ ಅಂದರೆ 1980s 80ರ ದಶಕದಲ್ಲಿ ಆಗ ಹೇಗೆ ಎಲ್ಲರ ಜೀವನ ಇತ್ತು ಹಾಗೆ ಇತ್ತು. ಒಂದು ಸಣ್ಣ ವ್ಯತ್ಯಾಸ ಏನು ಅಂತಂದರೆ ನಮ್ಮ ಪೂರ್ವಾಶ್ರಮದ ಮನೆಯಲ್ಲಿದ್ದಂತಹ ವಾತಾವರಣ. ತಂದೆ ತಾಯಿ ಇಬ್ಬರು ಕೂಡ ಆಧ್ಯಾತ್ಮಿಕ ಒಲವು ಇದ್ದವರು, ಹಾಗಾಗಿ ಸಾಧು ಸಂತರ ಸಂಪರ್ಕ ಇತ್ತು. ನಾನು ಪ್ರೌಢಶಾಲೆಯಲ್ಲಿ ಓದುವಾಗ ನನ್ನನ್ನು ಪ್ರಥಮ ಬಾರಿ ಅವರು ರಾಮಕೃಷ್ಣ ಮಠಕ್ಕೆ ಕರ್ಕೊಂಡೋದ್ರು. ಬಸವನಗುಡಿಲಿರುವಂಥ ರಾಮಕೃಷ್ಣ ಮಠಕ್ಕೆ ಕರ್ಕೊಂಡೋದ್ರು. ಸೊ ಅಲ್ಲಿಂದಲೇ ನೇರವಾಗಿ ಸ್ವಾಮಿ ವಿವೇಕಾನಂದರ ಆಕರ್ಷಣೆ, ಅಲ್ಲಿದ್ದಂತಹ ವಿಶೇಷವಾಗಿ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜವರನ್ನ ಭೇಟಿ ಆಗದಿದ್ರು ಮೊದಲು ಅವರ ಭಜನೆಯನ್ನು ಕೇಳ್ತಾ ಇದ್ವಿ, ಉಪನ್ಯಾಸಗಳನ್ನು ಕೇಳ್ತಾ ಇದ್ವಿ. ಅದರಿಂದ ವಿಶೇಷವಾದ ಆಕರ್ಷಣೆ ಉಂಟಾಯಿತು. ಉಳಿದಂತೆ ನಮ್ಮ ಬಾಲ್ಯ ಜೀವನದಲ್ಲಿ ಒಂದು ಸಂಸ್ಕಾರಯುತವಾದಂಥ ಒಂದು ಹಿಂದೂ ಪರಿವಾರದಲ್ಲಿ ಹೇಗೆ ಒಂದು ಜೀವನ ಇರುತ್ತೋ ಆ ರೀತಿಯ ಜೀವನ ಸಹಜವಾಗಿ ಇತ್ತು. ಹೆಚ್ಚಿನ ಒಂದು ಈ ಟಿ ವಿ ಇದೆಲ್ಲ ನಮ್ಮ ಮನೇಲಿ ಇರಲಿಲ್ಲ. ಎಷ್ಟೋ ಮನೆಗಳು ಟಿ ವಿ ಬಂದಿದ್ದು ಕೂಡ ನಮ್ಮ ಮನೇಲಿ ಇರಲಿಲ್ಲ. ಯಾಕಂದರೆ ನಾನು ಹೇಳಿದಾಗೆ ಪೂರ್ವಾಶ್ರಮದ ತಂದೆ ತಾಯಂದರು ಆ ವಿಚಾರದಲ್ಲಿ ಸ್ವಲ್ಪ ಭಾಳ ಪ್ರಜ್ಞಾಪೂರ್ವಕವಾದಂಥ ಜೀವನವನ್ನು ಅವರು ನಡೆಸ್ತಾ ಇದ್ರು. ನಮ್ಮಲ್ಲೂ ಕೂಡ ಅದನ್ನೆಲ್ಲ ಬಾಲ್ಯದಲ್ಲೇ ಭಗವದ್ಗೀತೆ ಹೇಳ್ಕೊಡುವಂಥ ಪ್ರಯತ್ನ ಎಲ್ಲ ಅವರು ಮಾಡ್ತಾ ಇದ್ರು. ಸೊ ಒಂದಷ್ಟು ಆಧ್ಯಾತ್ಮಿಕ ವಾತಾವರಣದ ಒಂದು ಪರಿಚಯ ಇತ್ತು.